ದೇವನಹಳ್ಳಿಯಲ್ಲಿ ಸಿಎಸ್ಆರ್ ಅನುದಾನ ಬಳಕೆಗೆ ಸದಸ್ಯರು ಮತ್ತು ಅಧ್ಯಕ್ಷರ ನಡುವೆ ಜಟಾಪಟಿ ನಡೆದಿದ್ದು, ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ತಾಲೂಕಿನಲ್ಲಿ ಬೂದಿಗೆರೆಯ ಗ್ರಾಮ ಪಂಚಾಯಿತಿಯಲ್ಲಿ ಈ ಘಟನೆ ನಡೆದಿದೆ. ನಾನು ನಿಜವಾಗ್ಲೂ ಸಹಕಾರ ಕೊಡೋದಕ್ಕೆ ಸದಸ್ಯರು ಕೇಳಿದೆ ಹೋಗೋಣ ಅಂದೆ. ಅಟ್ಲೀಸ್ಟ್ ಒಂದು ಪಾಯಿಂಟ್ ಉತ್ತರ ಕೊಡಿಲ್ಲ ಈ ಸ್ಟೈಲ್ ಆಗಿ ಹೇಳಿದ್ರೆ ಬರುತ್ತೆ, ಜನರಲ್ ಬರುತ್ತೆ, ಎಲ್ಲ ಏನೇ ಬಂದ್ರು ಪಂಚಾಯತ್ ಎಲ್ಲಾ ಸಹಕಾರನು ಎಲ್ಲರೂ ಒಂದೇ ಜಾತಿ ಅಂತ ಪಂಚಾಯತ್ ಬರಲ್ಲ. ನಾವೇನು ಅವ್ರು ಸಮರ್ಸ್ಕೊಳಕ್ ನಾವೇನು ರೆಡಿ ಇಲ್ಲ. SC/ST ಅನ್ನೋ ಪದ ಬರಬಾರ್ದು. ಇಲ್ಲೆಲ್ಲ 20 ಜನರು ಒಂದೇ ಮೆಂಬರ್ಗಳು. ನಾವು ಕೇಳ್ತಾ ಇರೋದು ಗ್ರಾಮಸ್ಥರ ಪರವಾಗಿ ಶಾಲೆಗಾಗಿ ಎಲ್ಲರೂ ಸಹಕಾರ ಕೊಡಬೇಕು. ಗ್ರಾಮ ಪಂಚಾಯಿತಿ ಸದಸ್ಯರು ಮತ್ತು ಅಧ್ಯಕ್ಷರ ನಡುವೆ ಮಾತಿನ ಚಕಮಕಿಯೂ ನಡೆದಿದೆ. ಗ್ರಾಮ ಪಂಚಾಯಿತಿಯ ಆವರಣದ ಎದುರೇ ಮಾತಿನ ಚಕಮಕಿಗಿಳಿದ ಸದಸ್ಯರು ಮತ್ತು ಅಧ್ಯಕ್ಷರು ಗ್ರಾಮ ಪಂಚಾಯಿತಿಯ ತುರ್ತು ಸಭೆಗೆ ಹಾಜರಾಗದೆ ಪ್ರತಿಭಟಿಸುತ್ತಿರುವ ಸದಸ್ಯರಾಗಿದ್ದಾರೆ. ಬೂದಿಗೆರೆ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯ ಅಭಿವೃದ್ಧಿಗೆ ಬಿಡುಗಡೆಯಾಗಿದ್ದ CSR ಅನುದಾನವನ್ನ ಶಾಲಾ ಅಭಿವೃದ್ಧಿಗೆ 2 ಕೋಟಿ ಅನುದಾನ ಬಿಡುಗಡೆ ಮಾಡಬೇಕು. ಸದಸ್ಯರ ಗಮನಕ್ಕೆ ತರದೆ ಏಕವ್ಯಕ್ತಿ ನಿರ್ಧಾರ ತೆಗೆದುಕೊಂಡಿದ್ದಾರೆ ಅಧ್ಯಕ್ಷರು ಎಂದು ಸದಸ್ಯರು ಶಾಲೆಯ ಅಭಿವೃದ್ಧಿಗೆ ಸಹಕಾರ ನೀಡುತ್ತಿಲ್ಲ ಎಂದಿದ್ದ ಅಧ್ಯಕ್ಷರು ಹಳೆ ಶಾಲೆ ಕೆಡವಲು ಮತ್ತು ಅಭಿವೃದ್ಧಿ ಮಾಡುವ ಮಾಹಿತಿಯೇ ಇಲ್ಲವೆನ್ನುತ್ತಿರುವ ಸದಸ್ಯರು. ಇದುವರೆಗೂ ಅವ್ರು ಆದಾಗಿಂದ ನಮ್ಮ 13 ಜನ ಸದಸ್ಯರುಗಳಲ್ಲಿ ಯಾರೂ ಅವ್ರನ್ನ ವಿರೋಧ ಮಾಡಿಲ್ಲ. ನಾವು ಸಹಕಾರ ಕೊಟ್ಕೊಂಡೇ ಬರ್ತಾ ಇದ್ದೀರಿ. ಯಾಕೆ ಅಂತಂದರೆ ನಾವು ಜನ ನಮ್ಮನ್ನು ಮತ ಹಾಕಿ ಕೆಲಸೋದು ಏನೋ ಅಭಿವೃದ್ಧಿ ಆಗಲಿ ಅಂತ ವಿನಃ ಅಧಿಕಾರ ದರ್ಪ ಮಾಡಲಿ ಅಂತಲ್ಲ. ದಯಮಾಡಿ ನಾವು ಆ ಒಂದು ಉದ್ದೇಶಕ್ಕೋಸ್ಕರ ಅವ್ರು ಏನೋ ಒಂದು ಒಳ್ಳೆ ಕೆಲಸ ಮಾಡ್ಕೊಂಡು ಹೋಗಲಿ, ಅವ್ರಿಗೆ ಯಾಕೆ ನಾವು ತೊಂದರೆ ಕೊಡಬೇಕು ಅಂತ ಇದುವರೆಗೂ ನಾವು ತಾಳ್ಮೆಯಿಂದ ಇದ್ದರೆ ಆ ತಾಳ್ಮೆನ ಅವರು ಕಟ್ಟೆ ಹೊಡೆದುಬಿಟ್ರು. ಮಾತು ನಾವು ಮೊನ್ನೆ ಒಂದು ಮಾಧ್ಯಮದಲ್ಲಿ ನೋಡಿದಾಗ ಆ ಮಾಧ್ಯಮದಲ್ಲಿ ಹೇಳಿದ್ದಾರೆ, ನಮಗೆ ಪಂಚಾಯಿತಿ ಸದಸ್ಯರುಗಳು ಎಲ್ಲ ಸೇರಿ 19 ಜನನೂ ಸೇರಿ ಸಹಕಾರ ಎಲ್ಲ ಕೊಡು ಅಂತ ಹೇಳಿದ್ದಾರೆ. ಅದರಲ್ಲಿ ಅವ್ರದ್ದು ವಿಚಾರ ಅವ್ರು ಬೇರೆ. ನಾವು 13 ಜನ ನಾವು ಇಲ್ಲಿದ್ದೀವಿ. ನಾವು ಯಾವಾಗ ಸಹಕಾರ ಕೊಟ್ಟಿಲ್ಲ ಸ್ಕೂಲ್ ವಿಚಾರವಾಗಿ ಅಂತ ನಾವು ಪರಿಶೀಲನೆ ಮಾಡಿದಾಗ ನಾವು ಏನು ಆ ಅಮ್ಮ ಆದಾಗಿಂದನೂ ಅಧ್ಯಕ್ಷರ ಆದಾಗಿಂದನೂ ನಾವು ನೋಟಿಸ್ ನಿಮಗೆ ಕೊಟ್ಟಿದ್ದೀರಿ. ಯಾವುದೇ ನೋಟಿಸಲ್ಲಿ ಸ್ಕೂಲ್ ವಿಚಾರನ ಪ್ರಸ್ತಾಪ ಮಾಡಿಲ್ಲ. ಇದು ಇವತ್ತು ವಿಶೇಷವಾಗಿ ಏನು ಒಂದು ಶಾಲಾ ಅಭಿವೃದ್ಧಿ ಸಮಿತಿ ಇರ್ಬೋದು, SDMC ಹೋಗಿ ಆ ಅಮ್ಮನ ಪ್ರಚಾರ ಹಾಕಿದಾಗ ನನಗೆ ಮೆಂಬರ್ಗಳು ಸ್ಪಂದಿಸ್ತಾ ಇಲ್ಲ. ಏಕಾಏಕಿ ಲೆಟ್ರು ಅದು ಆಮೇಲೆ ನಮಗೆ ಸ್ಪಂದಿಸ್ತಾ ಇಲ್ಲ. ಆದ್ದರಿಂದ ನಾನೇನು ಮಾಡೋಕ್ಕಾಗ್ತಾ ಇಲ್ಲ ಅಂತ ನಮ್ಮ ಮೇಲೆ ತಪ್ಪು ಅಭಿಪ್ರಾಯ ಅವ್ರಿಗೆ ಹೇಳಿದ್ದಾರೆ, ಪತ್ರಿಕಾ ಮಾಧ್ಯಮ ಮೀಡಿಯಾದವ್ರಿಗೆ ಮತ್ತು SDMC ಅವರಿಗೆ. ನಮ್ಮ ಎನ್ಪತಿ ಮಾಸ್ಟರ್ ಇಲ್ಲಿದ್ರು, ನಮ್ಮ ಅಧ್ಯಕ್ಷರಿಗೆ ಯಾವತ್ತು ನಾವು ಸ್ಕೂಲ್ ವಿಚಾರವಾಗಿ ವಿರೋಧ ಮಾಡಿದ್ದೀವಿ, ಅದನ್ನು ಉತ್ತರ ಕೊಡಬೇಕು ಅಧ್ಯಕ್ಷರು ನಮ್ಗೆ ಇಲ್ಲಿ ಬಂದು. ಗ್ರಾಮ ಪಂಚಾಯತಿ ರೆಕಾರ್ಡಲ್ಲಿ ಏನಾದರೂ ಸ್ಕೂಲ್ ವಿಚಾರ ಬಗ್ಗೆ ಅಂತ ಹಾಕಿ ನಾವು ಹೋಗದೆ ಇದ್ರೆ ಇವತ್ತೇ ನಾವು 13 ಜನ ರಾಜೀನಾಮೆ ಕೊಡ್ತೇವೆ. ಹಳೆ ಸರ್ಕಾರಿ ಶಾಲಾ ಕಟ್ಟಡ ಕೆಡವಲು ವಾರದ 9ರ ನಿರ್ಧಾರದಿಂದ 13 ಜನ ಸದಸ್ಯರಿಂದ ಅಧ್ಯಕ್ಷರ ವಿರುದ್ಧವೇ ಆಕ್ರೋಶ ವ್ಯಕ್ತವಾಗಿದೆ. ಈ ಕಟ್ಟಡ ವಿಷಯ ಬೀಳಿಸೋದು ಬಂದಿದ್ದು ಈ ತುರ್ತು ಸಭೆಯಲ್ಲಿ. ಹಿಂದೆ ಅರ್ಜಿ ಕೊಟ್ಟಿದ್ದಾರೆ. ಅರ್ಜಿ ಕೊಟ್ಟಾಗ ನಾವು ವಿರೋಧ ಮಾಡಿಲ್ಲ, ಆಯಿತು ಬೀಳ್ಸೋಣ, ಫಂಡ್ ಎಲ್ಲ ರೆಡಿ ಮಾಡಿಕೊಡ್ರಿ ಅಂತ ಹೇಳಿದ್ದು ನಿಜ. ಏಕಾಏಕಿ ಅಮ್ಮನ ಲೆಟರ್ ಕೊಟ್ಟಿದ್ದಾಳೆ, ರೆಸೊಲ್ಯೂಷನ್ ಆಗದೆ. ಅವರು ಇಲ್ಲ ರೆಸೊಲ್ಯೂಷನ್ ಆಗಬೇಕು ಅಂದಾಗ ಆ ಅಮ್ಮ ಏನು ಮಾಡಿದ್ಲು, ಒಂದು ಪ್ರೆಸ್ ಮೀಟಿಂಗ್ ಮಾಡಿ ನಾನು ಇಂಡಿಪೆಂಡೆಂಟ್ ಆಗಿದ್ದೀನಿ, ನಾನೆಲ್ಲ ಲೇಔಟ್ ಆಗಿದ್ದೀನಿ, ನಾನು ಈ ಊರಿಗೆ ಹೊಸಬಳು, ಒಂದು ವರ್ಷದಿಂದ ನಾವು ಸಹಕಾರ ಕೊಟ್ಟಿಲ್ವಾ, 1 ವರ್ಷ 8 ತಿಂಗಳಿಂದ ಆ ಅಮ್ಮನ ಮೀಟಿಂಗ್ ಆಗಿಲ್ವಾ, ಎಲ್ಲ ಆಗಿದೆ. ಈಗ ಯಾಕೆ ಏಕಾಏಕಿ ನಮ್ಮ ಮೇಲೆ ಯಾಕೆ ಕೂಗಬೇಕು ಅನ್ನಿಸ್ತಾವೆ? ನಮಗೇನು ಇಲ್ಲ, ಈ ನೀರಿಂದು ಊರ ಜಾತ್ರೆ ಇದೆ, ನೀರಿನ ಸರಿ ಹೋಗಬೇಕು. ಯಥಾ ಪ್ರಕಾರ ಏನು ನಡೀತಾ ಇದೆಯೋ ಅದು ಅವ್ರು ನಡ್ಕೊಂಡು ಹೋಗ್ಲಿ. ಯಾರೋ ವಿಜಯಪುರದವ್ರು ಬಂದು ಮಾಡೋಂಥದ್ದು ಏನು ಇಲ್ಲ. ಶಾಲೆ ಬೀಳಿಸೋ ಬಗ್ಗೆ ನಮ್ಮ ತಕರಾರೇ ಇಲ್ಲ. ಈಗಲೇ ನಾವು ರೆಸೊಲ್ಯೂಷನ್ ಪಾಸ್ ಮಾಡ್ತಿಲ್ಲ. ಈಗ ಏಕಾಏಕಿ ಆ ಮಾಧ್ಯಮ ಹತ್ರಕ್ಕೆ ಹೋದಾಗ ನಾವು ಅದನ್ನ ಕ್ಲಿಪ್ಪಿಂಗ್ ಫೇಸ್ಬುಕ್ಕಲ್ಲಿ ನೋಡಿದಾಗ ನಮ್ಗೆ ಬೇಜಾರಾಯಿತು. ನಾವು SDM ಅಧ್ಯಕ್ಷರಿಗೂ ಹೇಳಿದ್ದೆ, ಆಯ್ತಪ್ಪ ಅದನ್ನೇನು ಮಾಡ್ಕೊಳ್ರಿ, ಅದೇನು ಗೌರ್ಮೆಂಟ್ ಅದಲ್ಲ, CSR ಫಂಡು,
ಅದನ್ನ ಮಾಡೋದಕ್ಕೆ ನಾವು ಅಡ್ಡ ಆಗ್ತೀರಾ? ತಗೊಂಬಂದು ಸ್ಯಾಂಕ್ಷನ್ ಮಾಡಿಸ್ಕೊಂಬಂದು ಉಸ್ತುವಾರಿ ಸಚಿವರು ಮಾಡಿಕೊಟ್ಟಿರೋದ್ರನ್ನ ನಾವು ಯಾವುದೇ ಕಾರಣಕ್ಕೂ ತಡೆ ಒಡ್ಡಲ್ಲ. ಆದರೆ ಈ ಅಮ್ಮನ ಏಕಾಏಕಿ ನಿರ್ಧಾರಗಳಿಗೆ ನಾವು ಸ್ಪಂದಿಸಲ್ಲ.